ಬ್ರೇಕಪ್ ಆಗಿದೆ, ಇದರಿಂದೆಲ್ಲ ಹೇಗೆ ಹೊರಗೆ ಬರೋದು, ಅವರನ್ನ ಹೇಗೆ ಮರೆಯೋದು ಮೇಡಮ್ ಅಂತ ತುಂಬ ಜನ ನನ್ನನ್ನು ಕೇಳ್ತಾ ಇರ್ತಾರೆ. ಅವ್ರಿಗೆ ನನ್ನ ಕಡೆಯಿಂದ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ನಿಮ್ಮನ್ನು ಯಾರು ತುಂಬ ಇಷ್ಟಪಡ್ತಾ ಇರ್ತಾರೋ ಅವರನ್ನು ನೀವು ನಿಮ್ಮ ಹಾರ್ಟ್ ಬೀಟ್ ಸ್ಕಿಪ್ ಆಗೋವರೆಗೂ ತುಂಬ ಪ್ರೀತಿಸಿ. ಅದೇ ನಿಮ್ಮನ್ನು ಯಾರು ನಾಯಿಗಿಂತ ಕಡೆಯಾಗಿ ಬಿಟ್ಟು ಹೋಗಿರ್ತಾರೆ ಅವರ ಹಾರ್ಟ್ ಬೀಟ್ ಸ್ಕಿಪ್ ಆಗಬೇಕು, ಹಾಗೆ ನೀವು ಬೆಳೆದು ತೋರಿಸಿ. ಅಲ್ಲ, ನಾನು ಒಂದು ಮಾತನ್ನು ಹೇಳ್ತೀನಿ. ಸೊ ಅವರೇ ನಿಮ್ಮನ್ನು ಕಳ್ಕೊಂಡು ಲಾಸ್ ಮಾಡಿಕೊಂಡು ನಿಮ್ಮನ್ನು ಬಿಟ್ಟು ಹೋಗಿ ನಿಮ್ಮ ನಾಚಿಕೆ ಇಲ್ಲದೆ ಅವರೇ ಜೀವನ ಮಾಡ್ತಾ ಇರಬೇಕಾದ್ರೆ ಜೆನ್ಯೂನ್ ಆಗಿ ನಿಮ್ಮ ಜೀವನವನ್ನು ಯಾಕೆ ನೀವು ಹಾಳು ಮಾಡ್ಕೊಳ್ತಿದ್ದೀರಾ? ಒಂದನ್ನು ಹೇಳ್ತೀನಿ, ನೀವೆಲ್ಲ ಬ್ರೇಕಪ್ ಆಗಿ ಹೊರಗೆ ಬಂದಿದ್ದೀರಾ ಅಂದರೆ ಅದು ಅದೃಷ್ಟ ಮಾಡಿದವರು ಮಾತ್ರ. ಯಾಕಂದರೆ ನಿಮ್ಮ ಜೀವನದಲ್ಲಿ ಒಂದು ದುರಂತದಿಂದ ಹೊರಗಡೆ ಬಂದಿರ್ತೀರ. ನೀವು ಒಂದ್ಸಲ ಬ್ರೇಕಪ್ ಆಗಿ ಬತ್ತು ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಮೆಂಟಲಿ ಎಮೋಷನಲಿ ನಿಮ್ಮ ವಯಸ್ಸಿಗೆ ಮೀರಿದಂತೆ ನೀವು ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ನ ಪಡೆದಿರ್ತೀರ, ದೊಡ್ಡ ಅನುಭವವನ್ನು ಪಡೆದಿರ್ತೀರ, ದೊಡ್ಡ ಜೀವನದಲ್ಲಿ ಎಲ್ಲ ತಿರುವುಗಳನ್ನು ಅನುಭವಿಸಿರ್ತೀರ. ಬ್ರೇಕಪ್ ಆದಮೇಲೆ ನಿಮ್ಮ ಕಣ್ಣುಗಳು ತೆರೆಯುತ್ತೆ, ಈ ಜಗತ್ತಿನ ಒಂದು ನಿಜವಾದ ರೂಪ ತೆರೆಯುತ್ತೆ. ಸೊ ನೀವು ಬ್ರೇಕಪ್ ಆದ್ರಲ್ಲಿ ನಿಮಗೆ 2 ಆಪ್ಷನ್ ಇರುತ್ತೆ. ಒಂದು, ಹುರ್ಕೊಂಡು ಕೂತ್ಕೋಬೇಕು. ಸೊ ಈ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಅವರು ಹುರ್ಕೊಳ್ಳೋ ಹಾಗೆ ನೀವು ಬದುಕಬೇಕು. ಸೊ ಒಂದು ಹೇಳ್ತಾರೆ, ಬಾದಾಮಿ ತಿಂದರೆ ಬುದ್ಧಿ ಬರಲ್ಲ, ಮಣ್ಣು ತಿಂದರೆ ಒಂದು ಸಲ ಮಣ್ಣು ತಿಂದರೆ ಬುದ್ಧಿ ಬರುತ್ತೆ ಅಂತ. ಹಾಗೆ ಪದೇ ಪದೇ ಮಣ್ಣನ್ನು ತಿನ್ನಕ್ಕೆ ಹೋಗಬಾರ್ದು ಅಲ್ವಾ ಸ್ನೇಹಿತರೆ?